ಹಾಯ್ ಫ್ರೆಂಡ್ಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ ಪ್ಯಾಚಸ್ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಪ್ಯಾಚಸ್ನ ಸ್ಯಾರಿಗೆ ಯಾವ ರೀತಿ ಆ್ಯಡ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ. ಸ್ಯಾರಿ ಯಾವ ಕಲರ್ ಇರುತ್ತೆ ಅದೇ ಥರದ್ದು ಕಾಟನ್ ಥ್ರೆಡ್ ಮತ್ತು ನಾರ್ಮಲ್ ಸೂಜಿನ ತಗೊಳ್ಳಿ ಫ್ರೆಂಡ್ಸ್. ನಾನು ಕುಚ್ಚುಕಟ್ಟಕ್ಕೆ 140 ದಾರನ ಸುತ್ತಿ ಇಟ್ಕೊಂಡಿದ್ದೀನಿ. ನಾನು ಫಸ್ಟೇ 1/4 ಇಂಚಿಗೆ ಟಿಕ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ 1/4 ಇಂಚು ಅಥವಾ 1.5 ಇಂಚಿಗೆ ಟಿಕ್ ಮಾಡ್ಕೊಳ್ಳಿ. ನಾವು ಪ್ಯಾಚಸ್ನ ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ, ಅದನ್ನ ಯಾವ ರೀತಿ ಸ್ಯಾರಿಗೆ ಅಟ್ಯಾಚ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಆಲ್ರೆಡಿ ಒಂದು ಪ್ಯಾಚಸ್ನ ಸ್ಯಾರಿಗೆ ಗಮ್ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ. ಯಾವ ರೀತಿ ಗಮ್ ಪೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ನಾವು ಪ್ಯಾಚಸ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಮಿಡಲ್ ಒನ್ನಲ್ಲಿ ಸ್ವಲ್ಪ ಗಮ್ ಹಾಕ್ಬಿಟ್ಟು ಸ್ಯಾರಿಗೆ ಅಂಟಿಸಿ ಅದ್ರ ಮೇಲೆ ಸ್ವಲ್ಪ ಪ್ರೆಸ್ ಮಾಡಿ ಸರಿಯಾಗಿ ಕುತ್ಕೊಳ್ಳುತ್ತೆ ಫ್ರೆಂಡ್ಸ್. ನಾನು ಇವಾಗ ಪ್ಯಾಚಸ್ನ ಯಾವ ರೀತಿ ಗಮ್ ಪೇಸ್ಟ್ ಮಾಡಬೇಕು ಅಂತ ಹೇಳ್ಕೊಟ್ಟೆ, ಅದೇ ಥರ ನೀವು ಸ್ಯಾರಿ ಫುಲ್ಲು ಗಮ್ ಪೇಸ್ಟ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಇವಾಗ ಸ್ಯಾರಿ ಫುಲ್ಲು ಪ್ಯಾಚಸ್ನ ಗಮ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾರ್ಮಲ್ ಸೂಜಿಗೆ ಕಾಟನ್ ಥ್ರೆಡ್ನ ಹಾಕಿ ನಾಟ್ ಹಾಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಕ್ರೋಶದೊಳಗಡೆ ನಾವು ನಾಟ್ನ ಸೇರಿಸ್ಬೇಕು. ಇವಾಗ ನಾವು ಕ್ರೋಶ ಮತ್ತು ಸ್ಯಾರಿಗೆ ಎರಡಕ್ಕೂ ಕೂಡ ಅಟ್ಯಾಚ್ ಆಗೋ ಥರ ನಾವು ಸ್ಟಿಚ್ನ ಹಾಕಬೇಕಾಗುತ್ತೆ. ಕೆಳಗಡೆಯಿಂದ ಸೂಜಿನ ಮೇಲಕ್ಕೆ ತಗೊಂಡು ಬರಬೇಕು. ನಂತರ ಸ್ವಲ್ಪ ಥ್ರೆಡ್ಡು ಸೆಕ್ಯೂರ್ ಆಗೋ ಥರ ಎಳ್ಕೊಳ್ಳಿ. ನಂತರ ಸೆಕೆಂಡ್ ಒನ್ ಬೀಡ್ಸ್ ಇರುತ್ತೆ ಅಲ್ಲ, ಅದರೊಳಗೆ ನಿಧಾನವಾಗಿ ಸೂಜಿನ ಹಾಕಿಬಿಟ್ಟು ಹೊರಗಡೆ ತಗೊಂಡು ಬಂದು ಇವಾಗ ಸೀರೆ ಕೆಳಗಡೆ ಹೋಗಬೇಕು. ನಂತರ ಒಂದು ಬೀಡ್ಸ್ನ ಬಿಟ್ಟು ಇನ್ನೊಂದು ಬೀಡ್ಸಿಗೆ ನಾವು ಸ್ಟಿಚ್ ಮಾಡ್ತಾ ಹೋಗಬೇಕಾಗುತ್ತೆ. ಇದೇ ಥರ ಸ್ಟಿಚ್ ಮಾಡ್ತಾ ಹೋಗಿ ಫ್ರೆಂಡ್ಸ್. ಸೇಮು ತುಂಬಾ ಈಸಿ ಇದೆ ಸ್ಟಿಚ್ಚಿಂಗು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದೇ ಥರ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸೈನಿಗೆ ಬರೀ ಗಮ್ ಪೇಸ್ಟ್ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ ಫ್ರೆಂಡ್ಸ್. ಸ್ಟಿಚ್ಗಳನ್ನ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾವು ಕ್ರೋಶ ಹಾಕಿರ್ತೀವಲ್ಲ, ಅದ್ರ ಮೇಲೆ ಸ್ಟಿಚಿಂಗ್ಸ್ನ ಹಾಕಬಾರ್ದು. ಬೀಡ್ಸ್ ಒಳಗೆ ಸ್ಟಿಚಿಂಗ್ಸ್ನ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ಸ್ಟಿಚಿಂಗ್ಸ್ನ ಹಾಕಾದ್ಮೇಲೆ ಸ್ಯಾರಿನ ಬ್ಯಾಕ್ ಸೈಡಿಗೆ ತಿರುಗಿಸಿ ದಾರನ ಸರಿಯಾಗಿ ಎಳ್ಕೊಳ್ಳಿ. ಎರಡು ನಾಟ್ಗಳನ್ನ ಹಾಕ್ಬಿಟ್ಟು ಥ್ರೆಡ್ನ ಕಟ್ ಮಾಡಿ. ಸ್ಯಾರಿ ಬ್ಯಾಕ್ ಸೈಡಲ್ಲಿ ಥ್ರೆಡ್ ಕಾಣಿಸ್ಬಾರ್ದು ಅಂತ ಹೇಳಿದ್ರೆ ಸ್ಯಾರಿ ಯಾವ ಕಲರ್ ಇರುತ್ತೆ ಅದೇ ಕಲರು ಕಾಟನ್ ಥ್ರೆಡ್ನ ತಗೊಳ್ಳಿ. ನಾವು 2 ಬೀಡ್ಸಿಗೆ ಒಂದು ಸ್ಟಿಚ್ ಮಾಡಿದ್ವಿ ಅಲ್ವಾ, ನೀವು ಬೇಕಿದ್ರೆ ಒಂದೊಂದು ಬೀಡ್ಸಿಗೂ ಒಂದೊಂದು ಸ್ಟಿಚ್ಗಳನ್ನು ಹಾಕಿದ್ರೆ ಸ್ಯಾರಿ ಬ್ಯಾಕ್ ಸೈಡಲ್ಲಿ ಅಷ್ಟು ಥ್ರೆಡ್ ಕಾಣಿಸಲ್ಲ. ಥರ್ಡ್ ವಿಡಿಯೋದಲ್ಲಿ ಯಾವ ರೀತಿ ಕುಚ್ಚು ಕಟ್ಟೋದು ಅಂತ ಹೇಳಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.